ಬಿಜೆಪಿಯ ಭಿನ್ನಮತಕ್ಕೆ ತೆರೆ ಬೀಳುವಂತ ಲಕ್ಷಣ ಮಾತ್ರ ಕಾಣಿಸ್ತಾ ಇಲ್ಲ. ಈಗ ದೆಹಲಿ ರಿಸಲ್ಟ್ ಬಂದಾಗಿದೆ. ಹಾಗಾಗಿ ರಾಜ್ಯ ಬಿಜೆಪಿಯತ್ತ ಹೈಕಮಾಂಡ್ ನಾಯಕರು ಚಿತ್ತ ಹರಿಸುವಂತ ಸಾಧ್ಯತೆಗಳಿದೆ. ಭಿನ್ನಮತಕ್ಕೆ ಮದ್ದನ್ನ ವರಿಷ್ಠರು ಯಾವಾಗ ಅರಿತಾರೆ, ಯಾವ ರೀತಿ ಅರಿತಾರೆ ಅನ್ನೋದು ಈಗಿರುವಂತ ಕುತೂಹಲ. ರಾಜ್ಯಾಧ್ಯಕ್ಷರ ಆಯ್ಕೆಗೆ ಭಾರೀ ಕಸರತ್ತು ನಡೀತಾ ಇದೆ. ಈಗ ವಿಜಯೇಂದ್ರಗೆ ಮತ್ತೆ ಹೈಕಮಾಂಡ್ ನಾಯಕರು ಮನ್ನಣೆಯನ್ನ ನೀಡಿ ಅವರನ್ನು ಕಂಟಿನ್ಯೂ ಮಾಡಿಸ್ತಾರಾ, ಅಥವಾ ಬೇರೆ ನಾಯಕರಿಗೆ ರೆಬಲ್ಸ್ ಹೇಳ್ದಂಗೆ ವಿಜಯೇಂದ್ರ ಬಿಟ್ಟು ಬೇರೆ ಯಾರಿಗಾದ್ರೂ ಕೊಟ್ಟರು ಓಕೆ ಅಂತ ಅವ್ರು ಏನ್ ಹೇಳ್ತಾ ಇದ್ದಾರೆ, ಅವ್ರ ಮಾತಿಗೆ ಮನ್ನಣೆಯನ್ನ ನೀಡ್ತಾರಾ? ಈ ನಿಟ್ಟಿನಲ್ಲಿ ಈಗ ಮತ್ತೆ ರೆಬಲ್ಸ್ ದೆಹಲಿ ದಂಡಯಾತ್ರೆಯನ್ನ ಕೈಗೊಳ್ತಾ ಇದ್ದಾರೆ. ಇವತ್ತು ರಾತ್ರಿ ದೆಹಲಿಗೆ ರೆಬಲ್ಸ್ ಟೀಮ್ ಹೋಗ್ತಾ ಇದೆ. ಫೆಬ್ರವರಿ 12ಕ್ಕೆ ಸಭೆಯನ್ನ ಸೇರ್ತಾರೆ ವಿಜಯೇಂದ್ರ ಬಣ. ಸಭೆ ಬಳಿಕ ದೆಹಲಿ ಪ್ರಯಾಣದ ಬಗ್ಗೆ ನಿರ್ಧಾರವನ್ನ ಮಾಡ್ತಾರೆ. ಈ ಮಧ್ಯದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಆಗ್ತಿರುವಂತಹ ಈ ಬೆಳವಣಿಗೆಗಳ ಬಗ್ಗೆ ದೆಹಲಿಗೆ ಬಂದ್ ಮಾಹಿತಿ ಕೊಡಿ ಅಂತ ಹೇಳಿ ಅಶೋಕ್ ಹಾಗೇನೆ ಬಸವರಾಜ ಬೊಮ್ಮಾಯಿಗೆ ಹೈಕಮಾಂಡ್ ನಾಯಕರು ಬುಲಾವನ್ನ ಕೊಟ್ಟಿದ್ದಾರೆ. ಇವರಿಬ್ರು ರಾಜ್ಯ ಬಿಜೆಪಿ ಬಣಗಳ ಕಿತ್ತಾಟದ ಬಗ್ಗೆ ವರದಿಯನ್ನ ಕೊಡ್ತಾರೆ. ಬಿಜೆಪಿ ವರಿಷ್ಠರು ಆರ್ಎಸ್ಎಸ್ ಮುಖಂಡರ ಜೊತೆ ಮಾತುಕತೆಯನ್ನ ನಡೆಸಲಾಗುತ್ತೆ. ಅದಾದ್ಮೇಲೆ ಈ ಭಿನ್ನಮತಕ್ಕೆ ಒಂದು ಮದ್ದನ್ನ ಅರಿತಾರೆ ನಾಯಕರು ಅಂತ ಹೇಳಿ ಲೆಕ್ಕಾಚಾರಗಳು ಬಿಜೆಪಿಯಲ್ಲಿ ನಡೀತಾ ಇದೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಾರ್ತಿಕ್. ಇಷ್ಟು ದಿನ ವರಿಷ್ಠರಿಗೆ ಈ ಕಡೆ ಈ ಭಿನ್ನಮತ ಶಮನ ಮಾಡೋದಕ್ಕೆ ಟೈಮ್ ಇರ್ಲಿಲ್ವಾ, ಮನಸ್ಸಿರ್ಲಿಲ್ವಾ, ಯಾವಾಗ ಇದಕ್ಕೆಲ್ಲ ಒಂದು ಅಂತ್ಯ ಹಾಡ್ತಾರೆ ಅಂತ ಬಿಜೆಪಿ ಪಕ್ಷದಲ್ಲೇ ಪ್ರಮುಖ ನಾಯಕರು ಚರ್ಚೆ ಮಾಡ್ತಾ ಇದ್ರು. ಈಗ ದೆಹಲಿ ಎಲೆಕ್ಷನ್ ರಿಸಲ್ಟ್ ಬಂದಿದ್ದಾಗಿದೆ. ಹಾಗಾಗಿ ಕರ್ನಾಟಕದತ್ತ ಚಿತ್ತ ಹರಿಸುವಂತ ಸಮಯ. ಸೊ ಯಾವಾಗ ಕ್ಲೈಮ್ಯಾಕ್ಸ್ ಸಿಗ್ಬಹುದು? ಈಗ ಎರಡೂ ಬಣಗಳು ದೆಹಲಿ ಕಡೆಗೆ ಮುಖ ಮಾಡ್ತಿರೋದ್ರಿಂದ ಖಂಡಿತ ಶರ್ಮಿತಾ, ಏನು ರಾಜ್ಯಾಧ್ಯಕ್ಷರ ವಿಚಾರವಾಗಿ ರಾಜ್ಯ ಬಿಜೆಪಿಯಲ್ಲಿ ಉಂಟಾಗಿರುವಂತಹ ಬಣ ಸಂಘರ್ಷ ದಿನದಿಂದ ದಿನಕ್ಕೆ ತಾರಕಕ್ಕೆ ಇರ್ತಾನೆ ಇದೆ. ಒಂದು ಹಂತದಲ್ಲಿ ಯತ್ನಾಳ್ ಟೀಮ್ ಮತ್ತೆ ದೆಹಲಿಗೆ ಭೇಟಿಯನ್ನು ಕೊಡೋದಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇವತ್ತು ಮತ್ತೆ ದೆಹಲಿಯ ಪ್ರಯಾಣವನ್ನು ಕೂಡ ಯತ್ನಾಳ್ ಟೀಮ್ ಮಾಡ್ತಾ ಇರುವಂಥದ್ದು. ಜೊತೆಗೆ ಈ ನಡುವೆ ಹೈಕಮಾಂಡ್ ಕೂಡ ಅಶೋಕ್ ಅವರಿಗೆ ಬುಲಾವನ್ನ ಕೊಟ್ಟಿದೆ ಅನ್ನುವಂಥ ಒಂದು ಮಾಹಿತಿಯು ಕೂಡ ಈಗ ಲಭ್ಯ ಆಗಿದೆ. ಜೊತೆಗೆ ವಿಜೇಂದ್ರ ಟೀಮ್ ಕೂಡ ಈ ಒಂದು ರೆಬಲ್ಸ್ಗಳಿಗೆ ಪ್ರತಿತಂತ್ರವನ್ನು ಹೂಡ್ತಾ ಇರುವಂಥದ್ದು. ಪ್ರಮುಖವಾಗಿ ಇದೇ ಒಂದು ಫೆಬ್ರವರಿ 12ನೇ ತಾರೀಕಿನಂದು ಬೆಂಗಳೂರಿನಲ್ಲೇ ಒಂದು ಸಭೆಯನ್ನು ಸೇರ್ತಾರೆ. ಸಭೆಯಲ್ಲಿ ಚರ್ಚೆ ನಡೆಸಿ ದೆಹಲಿಗೆ ತೆರಳೋದಕ್ಕೂ ಕೂಡ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಈ ಎಲ್ಲ ಅಂಶಗಳನ್ನ ಗಮನಿಸೋದಾದ್ರೆ ದೆಹಲಿಯತ್ತ ಈಗ ರಾಜ್ಯ ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿಚಾರ ಈಗ ಇರುವಂತದ್ದು. ದೆಹಲಿ ನಾಯಕರು ಯಾವೆಲ್ಲ ಅಂಶಗಳನ್ನ ಗಮನಿಸಿ ಯಾರನ್ನ ಮತ್ತೆ ರಾಜ್ಯಾಧ್ಯಕ್ಷರನ್ನಾಗಿ ನೇಮಕ ಮಾಡ್ತಾರೆ ಅನ್ನುವಂಥ ಒಂದು ಪ್ರಶ್ನೆ ಇದ್ರೆ, ಇತ್ತ ತಮ್ಮ ನಾಯಕರ ನಡುವೆ ಇಲ್ಲಿ ವೈಮನಸ್ಸುಗಳು ಉಂಟಾಗಿದೆ. ಇತ್ತ ಏನು ತಟಸ್ಥ ಮಟ್ಟದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ನಾಯಕರುಗಳು ಕೂಡ ಈಗಾಗಲೇ ವಿಜಯೇಂದ್ರ ವಿರುದ್ಧವೂ ಕೂಡ ಅಪಸ್ವರವನ್ನು ಎತ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಈಗ ಬಂದಿರುವಂಥ ಮಾಹಿತಿಗಳು. ಜೊತೆಗೆ ಇಲ್ಲಿ ಗಮನಿಸಬೇಕು ಇನ್ನೂ ಒಂದು ವಿಚಾರವನ್ನ, ಯಾವಾಗ ಶ್ರೀರಾಮುಲು ಅವರು ತಾನು ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿನ ಕೊಡಬಲ್ಲೆ ಅಥವಾ ನಾನು ಕೂಡ ಆಕಾಂಕ್ಷಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ರ, ಇದಾದ ನಂತರದಲ್ಲಿ ರಾಜ್ಯ ಬಿಜೆಪಿಯಲ್ಲಿ ಇನ್ನೂ ಒಂದು ಹಂತದಲ್ಲಿ ಸಂಘರ್ಷಗಳು ಹೆಚ್ಚಾಗ್ತಾ ಇರುವಂಥದ್ದು. ಯಾಕೆ ಅಂತಂದ್ರೆ ತಟಸ್ಥ ಬಣವು ಕೂಡ ಯಾರನ್ನಾದ್ರೂ ನೇಮಕ ಮಾಡಿ ವಿಜೇಂದ್ರ ಬೇಡ ಅನ್ನುವಂಥ ಒಂದು ಮನಸ್ಥಿತಿಯಲ್ಲಿ ಇದ್ದಂತೆ ಕಾಣಿಸ್ತದೆ. ಅಥವಾ ರೆಬಲ್ಸ್ಗಳು ಯಾವುದೇ ಕಾರಣಕ್ಕೂ ಕೂಡ ವಿಜೇಂದ್ರನ ಮರು ಆಯ್ಕೆಯನ್ನು ಮಾಡಲೇಬಾರದು ಅನ್ನುವಂಥ ಒಂದು ಉದ್ದೇಶವನ್ನ ಇಟ್ಟುಕೊಂಡು ಈಗಾಗಲೇ ದೆಹಲಿ ಕೂಡ ಪ್ರಯಾಣವನ್ನು ಮತ್ತೆ ಬೆಳೆಸಿರುವಂಥದ್ದು. ಇತ್ತ ವಿಜೇಂದ್ರ ಟೀಮ್ ಕೂಡ ಯಾವುದೇ ಕಾರಣಕ್ಕೂ ವಿಜೇಂದ್ರನವರನ್ನೇ ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ಬೇಡಿಕೆನೇ ಇಟ್ಟಿರುವಂಥದ್ದು. ಈ ಎಲ್ಲ ಬೇಡಿಕೆಗಳು ಕೂಡ ಈಗ ದೆಹಲಿಯ ಹೈಕಮಾಂಡ್ ಮುಂದಿದೆ. ಹೈಕಮಾಂಡ್ ಹೇಗೆ ಇದನ್ನ ಸಮರ್ಥವಾಗಿ ನಿಭಾಯಿಸುತ್ತೆ, ಯಾರನ್ನ ಆಯ್ಕೆ ಮಾಡುತ್ತೆ ಅನ್ನುವಂಥದ್ದು ಪ್ರಶ್ನೆಯೂ ಕೂಡ ಈಗ ಉದ್ಭವವಾಗಿರ್ತಕ್ಕಂಥದ್ದು. ದೆಹಲಿ ಚುನಾವಣೆ ಮುಗ್ದಿರುವಂತಹ ಹಿನ್ನೆಲೆಯಲ್ಲಿ ಹೈಕಮಾಂಡ್ ಕರ್ನಾಟಕದತ್ತ ಚಿತ್ತವನ್ನು ಹರಿಸುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಇನ್ನೊಂದು ವಾರದಲ್ಲಿ ಈ ಎಲ್ಲ ಏನು ಪ್ರಶ್ನೆಗಳಿದಾವಲ್ಲ, ಅಥವಾ ರಾಜ್ಯಾಧ್ಯಕ್ಷರನ್ನಾಗಿ ಯಾರು ಆಯ್ಕೆ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಇದೆಯಲ್ಲ, ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಹೈಕಮಾಂಡ್ ನೀಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಕಾರ್ತಿಕ್ ತಮ್ಮ ಇನ್ಫಾರ್ಮೇಶನ್ಗೆ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.